ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸರ್, ಈ ಒಂದು ವಿಡಿಯೋದಲ್ಲಿ ನಿಮ್ಮ ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆ 3ರ ಮಾದರಿ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಅಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ಸಬ್ಜೆಕ್ಟು ಸಮಾಜಶಾಸ್ತ್ರ ಆಗಿರುತ್ತೆ, ಸೋಷಿಯಾಲಜಿ, ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಇಬ್ಬರು ಎರಡೂ ವಿದ್ಯಾರ್ಥಿಗಳಿಗೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ಈ ಒಂದು ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇವೆ. ಮೊದಲನೇದಾಗಿ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಅಂತ ಇದೆ. MCQs 5 MCQsಗಳನ್ನು ನಾವು ನೋಡ್ಬೋದು. ದಯವಿಟ್ಟು ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ರಶ್ನೆ ಪತ್ರಿಕೆ ಕಳಿಸ್ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಇವತ್ತು. ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು MCQsಲ್ಲಿ ಕಾವೇರಿ ಜಲ ವಿವಾದ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಸೆಕೆಂಡ್ ಕ್ವಶನ್ MCQsಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಮೂರನೆಯ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನಾಲ್ಕನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, MS ಸ್ವಾಮಿನಾಥನ್ ಅಂತ. ಕ್ವಶನ್ ನಂಬರ್ 5ಕ್ಕೆ ಸರಿಯಾದ ಉತ್ತರ ಮತ್ತೆ ಆಪ್ಷನ್ ಡಿ ಆಗಿರುತ್ತೆ, ಮಂಗಳೂರು ಸಮಾಚಾರ ಅಂತ. ನೋಡಿ ವಿದ್ಯಾರ್ಥಿಗಳೇ, ಇದೇ ಕೀ ಆನ್ಸರನ್ನು ಮುಂದಿಟ್ಟುಕೊಂಡು ನಿಮ್ಮ ಉತ್ತರ ಪತ್ರಿಕೆಗಳನ್ನು ಏನಂತೀರ ಇವ್ಯಾಲ್ಯೂಯೇಷನನ್ನು ಮಾಡುತ್ತಾರೆ. ಹಾಗಾಗಿಯೇ ಈ ಎಲ್ಲ ಕೀ ಆನ್ಸರ್ಗಳನ್ನು ಒಮ್ಮೆ ಕ್ರಾಸ್ ಚೆಕ್ಕನ್ನು ಮಾಡಿಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಈಗ ನಾವು ಕ್ವಶನ್ ನಂಬರ್ ಸೆಕೆಂಡ್ ಮೇನ್ 6ರಲ್ಲಿದ್ದೇವೆ. ಸೆಕೆಂಡ್ ಮೇನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತಾ, ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಬರೆಯಿರಿ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 940 ಅಂತ. 7ನೆಯ ಪ್ರಶ್ನೆಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸರಿಯಾದ ಉತ್ತರ ರಾಜಾ ರಾಮ್ ಮೋಹನ್ ರಾಯ್. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 2001. 9ನೆಯ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸರಿಯಾದ ಉತ್ತರ ಬಿ ಶ್ಯಾಮಸುಂದರ ಅನ್ನುವಂಥದ್ದು ಸರಿಯಾದ ಉತ್ತರ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ಫೋಸಿಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಈಗ ನಾವು ಹೊಂದಿಸಿ ಬರೆಯಿರಿ ಪಾರ್ಟ್ ಎನಲ್ಲಿಯೇ 3ನೆಯ ಭಾಗದಲ್ಲಿ ಇದ್ದೇವೆ. ಹೊಂದಿಸಿ ಬರೆಯಿರಿ ಮೊದಲನೆಯ ಉತ್ತರ ಗ್ರಿಯರ್ಸನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ ಬಿಗೆ ಸರಿಯಾದ ಉತ್ತರ ಆಪ್ಷನ್ 5 ಆಗಿರುತ್ತೆ, ಲೋಕೂರು ಗ್ರಾಮ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ ಸಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆಗಿರುತ್ತೆ, ಆರೋಗ್ಯ ವಿಮಾ ಯೋಜನೆ ಅನ್ನುವಂಥದ್ದು LIC ಅಂತ. ಕ್ವಶನ್ ನಂಬರ್ ಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಆಲ್ಫರ್ಡ್ ಗೇಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ ಇಗೆ ಆಪ್ಷನ್ 3 ಆಗಿರುತ್ತೆ, ಕಾಗೋಡು ಸತ್ಯಾಗ್ರಹ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ ಒಂದು ಶಬ್ದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಇದೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕಗಳನ್ನು ಇಲ್ಲಿ ನೀಡಲಾಗುತ್ತೆ, ಯಾಕೆಂದರೆ ಪಾರ್ಟ್ ಎ ಫುಲ್ ಆಫ್ 1 ಮಾರ್ಕ್ಸ್ ಕ್ವಶನ್ಸ್. 12ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲು ಸಿಂಧು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ JH ಹಟ್ಟನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 14ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಮುಂಬೈ ಆಗಿರುತ್ತೆ. 15ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇತ್ಯಾದಿ ಯಾವುದಾದ್ರೂ ಒಂದನ್ನು ತಾವುಗಳು ಇಲ್ಲಿ ಬರೆಯಬಹುದಾಗಿದೆ. ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್. 16ನೆಯ ಪ್ರಶ್ನೆ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿಗೆ ಸಂಪೂರ್ಣವಾಗಿ ಪಾರ್ಟ್ ಎ ಪ್ರಶ್ನೆಗಳು ಮುಕ್ತಾಯವಾಗಿದೆ. ಇಲ್ಲಿ ನಿಮಗೆ 20 ಅಂಕಗಳು ದೊರೆಯುತ್ತವೆ, ಒಂದು ತಪ್ಪಿಲ್ಲ ಅಂದರೆ. 24 ಅಂಕಗಳನ್ನು ತೆಗೆದುಕೊಂಡ್ರೆ ನಿಮಗೆ ಪಾಸ್ ಅಂತ ಕನ್ಸಿಡರ್ಡ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ನಿಮಗೆ ಪಾಸ್ ಆಗಲಿಕ್ಕೆ 24 ಅಂಕಗಳು ತೆಗಿಲೇಬೇಕಾಗಿರುತ್ತೆ. ಈ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ತಲಾ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ, ಹೌದಲ್ವಾ? ಇದರಲ್ಲಿ 17ನೇ ಪ್ರಶ್ನೆಗೆ ಒಟ್ಟು ಜನಸಂಖ್ಯೆಯ ಯುವತಿಯರ ಸಂಖ್ಯೆ ಹೆಚ್ಚಾಗುವುದರಿಂದ ದೊರೆಯುವ ಲಾಭಾಂಶವನ್ನೇ ಅಂತ ಕರೀತೇವೆ. 18ನೇ ಪ್ರಶ್ನೆಗೆ ಒಕ್ಕಲಿಗರು ಮತ್ತು ಲಿಂಗಾಯತರು. ನಾನು ಕೂಡ ಈ ಎಲ್ಲ ಪ್ರಶ್ನೆಗಳನ್ನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೆ, ನಿಮಗೆ ನೆನಪಿದೆಯೋ ಇಲ್ಲೋ ದೇವರಿಗೆ ಗೊತ್ತು, ಹೌದಲ್ವಾ? ನೀವು ನನಗೆ ಸಹಕಾರವನ್ನು ನೀಡುತ್ತಿದ್ದ ಇನ್ನೊಂದು ಪ್ರಶ್ನೆ ಪತ್ರಿಕೆ ಇತ್ತು, ಅದನ್ನು ನೀವು ಬೇರೆ ಲೆವೆಲಿಗೆ ಒಯ್ತಿದ್ರಿ. ಜಾಸ್ತಿ ಮಾತಾಡೋದ್ರಿಂದ ಏನು ಉಪಯೋಗವಿಲ್ಲ. 18ನೇ ಪ್ರಶ್ನೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಬಡ ಮತ್ತು ಕಡಿಮೆ ಆದಾಯವುಳ್ಳ ಕುಟುಂಬಗಳಿಗೆ ಉಳಿತಾಯ ಖಾತೆಗಳು, ಜೀವ ವಿಮಾ ನಿಧಿ ಮತ್ತು ಸಾಲ ಸೌಲಭ್ಯ ಮುಂತಾದ ಸೇವೆಗಳನ್ನು ನೀಡಿ ಅವರ ಆದಾಯವನ್ನು ಹೆಚ್ಚಿಸಿ ಜೀವನ ಮಟ್ಟವನ್ನು ಸುಧಾರಿಸುವ ನೆರವಾಗುವುದೇ ಸೂಕ್ಷ್ಮ ಹಣಕಾಸು ಎಂದು ಕರೆಯುತ್ತೇವೆ. ನೆಕ್ಸ್ಟ್,
ಕ್ವಶನ್ ನಂಬರ್ 20 ಶಿಥಿಲ ಕಟ್ಟಡಗಳು ಜನದಟ್ಟಣೆ ಇವೆಲ್ಲ ಬರೀತೀರ ಬಟ್ರಪ್ಪ ನೀವೆಲ್ಲ ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದುವರಿಯಲಿ. ಪಾರ್ಟ್ ಸಿನಲ್ಲಿ ತಾವುಗಳು ಎಲ್ಲರೂ ಕೂಡ 5 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡಬಹುದಾಗಿದೆ. ಇಲ್ಲಿ ಕಾಣುವಂಥದ್ದು ಕೇವಲ ನಿಮಗೆ ಪಾಯಿಂಟ್ಸು. ಪ್ರತಿಯೊಂದು ಪಾಯಿಂಟಿನ ತೆಗೆದುಕೊಂಡು ತಾವುಗಳು ಏನಂತೀರ ವಿವರಣೆಯನ್ನು ಬರೀಬೇಕಾಗಿರುತ್ತೆ ವಿದ್ಯಾರ್ಥಿಗಳೇ. ಇದು ಮೊನ್ನೆ ಸೋಮವಾರ ನಡೆದಂತಹ ಏನಂತೀರ ಸೋಷಿಯಲ್ ಎಕ್ಸಾಮಿನ ಕೀ ಆನ್ಸರ್ಗಳಾಗಿರುತ್ತೆ. ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋವನ್ನು ವಾಚ್ ಮಾಡ್ತಾಯಿದ್ದೀರೋ ಅಥವಾ ನೋಡ್ತಾ ಇದ್ದೀರೋ ಅಥವಾ ಸುಮ್ಮನೆ ಕಾಟಾಚಾರಕ್ಕೆ ಹಂಗೆ ಪ್ಲೇ ಮಾಡ್ತಾಯಿದ್ದೀರೋ, ದಯವಿಟ್ಟು ನಿಮ್ಮ ಬಳಿನಲ್ಲಿ ಏನಾದರೂ ಸೋಷಿಯಾಲಜಿ ಕ್ವಶನ್ ಪೇಪರ್ ಇದ್ದರೆ ನಮ್ಮ ಒಂದು ಮೇಲ್ ಐ ಡಿ ALLINONE1PDF99@gmail.com ಅನ್ನುವಂಥದ್ದಾಗಿರುತ್ತೆ. ಅದಕ್ಕೆ ಕಳುಹಿಸಿಕೊಡಿ ಅಂತ ನಿಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಈಗ ನಾವು ಇಂಗ್ಲೀಷ್ ವರ್ಷನ್ ಕಡೆಗೆ ಹೋಗ್ತಾ ಇದ್ದೇವೆ. ಇಂಗ್ಲೀಷ್ ವರ್ಷನ್ ಕಡೆಗೆ ಬನ್ನಿ ಸರ್. ಇಂಗ್ಲೀಷ್ ವರ್ಷನಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಸೇಮ್ ಇರುತ್ತೆ. ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರೆ. ಬನ್ನಿ ಸರ್, ಇಂಗ್ಲೀಷ್ ವರ್ಷನನ್ನು ನೋಡೋಣ. ಈಗ ಸೋಷಿಯಾಲಜಿ ಮೊದಲನೇ ಆನ್ಸರು ಕಾವೇರಿ ವಾಟರ್ ಡಿಸ್ಪ್ಯೂಟ್ ಅಂತ. ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 3 ಆಪ್ಷನ್ ಎ ಆಗಿರುತ್ತೆ, ಡಾಕ್ಟರ್ ಬಿಂದುಸಾರ ಪಾಠಕ್ ಅಂತ. ಕ್ವಶನ್ ನಂಬರ್ 4 ಸ್ವಾಮಿನಾಥನ್ ಆಗಿರುತ್ತೆ. ಕ್ವಶನ್ ನಂಬರ್ 5 ಆಪ್ಷನ್ ಡಿ ಆಗಿರುತ್ತೆ, ಮಂಗಳೂರು ಸಮಾಚಾರ. ಸೆಕೆಂಡ್ ಮೇನ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೋಡೋದಾದರೆ ಕ್ವಶನ್ ನಂಬರ್ 6 940 ಆಗಿರುತ್ತೆ, 940. ಕ್ವಶನ್ ನಂಬರ್ 7 ರಾಜಾ ರಾಮ್ ಮೋಹನ್ ರಾಯ್ ಆಗಿರುತ್ತೆ. ಕ್ವಶನ್ ನಂಬರ್ 8 2001 ಆಗಿರುತ್ತೆ. ಕ್ವಶನ್ ನಂಬರ್ 9 ಬಿ ಶ್ಯಾಮಸುಂದರ್ ಆಗಿರುತ್ತೆ. ಕ್ವಶನ್ ನಂಬರ್ 10 ಇನ್ಫೋಸಿಸ್ ಆಗಿರುತ್ತೆ. ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ ನಂಬರ್ 11ಅಲ್ಲಿ ABCDE ಅಂತ ಇದೆ ಆಯಿತಾ. ಗಿರೀಸನ್ ಅನ್ನುವಂಥದ್ದು ಮೊದಲನೆಯ ಉತ್ತರ ಆಗಿರುತ್ತೆ. ನಂತರದಲ್ಲಿ ಲೋಕುರು ವಿಲೇಜ್ ಆಗಿರುತ್ತೆ. ನಂತರದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಆಗಿರುತ್ತೆ. ಆಲ್ಫರ್ಡ್ ಗೆಲ್ ಆಗಿರುತ್ತೆ. ಕೊಡಗು ಸತ್ಯಾಗ್ರಹ ಆಗಿರುತ್ತೆ. ಈಗ ನಾವು 1 ಅಂಕದ ಪ್ರಶ್ನೆಯ ಕಡೆ ಇದ್ದೇವೆ. 1 ಮಾರ್ಕ್ಸ್ ಆನ್ಸರ್ ಅಥವಾ ಏನಂತೀರ 1 ಸೆಂಟೆನ್ಸ್ ಈಚ್ ಅಥವಾ 1 ವರ್ಡ್ ಆನ್ಸರ್ಸ್ ಕಡೆಗೆ ಇದ್ದೇವೆ. ಕ್ವಶನ್ ನಂಬರ್ 12 ರೈಟ್ ಆನ್ಸರ್ ಈಸ್ ಸಿಂಧು. ಕ್ವಶನ್ ನಂಬರ್ 13 ರೈಟ್ ಆನ್ಸರ್ ಈಸ್ JH ಹಟ್ಟನ್. ಕ್ವಶನ್ ನಂಬರ್ 14 ಮುಂಬೈ. ಕ್ವಶನ್ ನಂಬರ್ 15 ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಕ್ಸೆಟ್ರಾ ಎನಿ ಒನ್ ಯು ಶುಡ್ ರೈಟ್ ಹಿಯರ್. ಕ್ವಶನ್ ನಂಬರ್ 16 ಶ್ರೀ ನಾರಾಯಣ್ ಗುರು ಧರ್ಮ ಪರಿಪಾಲನಾ ಯೋಗ ಅಂತ. ಈಗ ಪಾರ್ಟ್ ಬಿಗೆ ನಾವು ನೋಡೋದಾದರೆ 2 ಅಂಕದ ಪ್ರಶ್ನೆಗಳು ಇಲ್ಲಿ ಸ್ಟಾರ್ಟ್ ಆಗ್ತವೆ. ಧನ್ಯವಾದಗಳು. ಇದು ಸಂಪೂರ್ಣವಾಗಿ ನೋಡ್ಕೊಂಡ್ರೆ ಎಷ್ಟೋ ಪ್ರಶ್ನೆಗಳು ನಾವು ಅಪ್ಲೋಡ್ ಮಾಡಿದ್ರಿಂದ ಏನಂತೀರ ಸರ್ ರಿಪೀಟ್ ಆಗಿವೆ. ಇನ್ನೂ ಇತ್ತು, ಆದರೆ ನಿಮ್ಮ ಸಹಕಾರ ಸಿಗಲಿಲ್ಲ. ಯಾಕಂದರೆ ನಾನು ಹೇಳಿದ್ದೆ ನಿಮಗೆ ಒಂದೇ ದಿನದಲ್ಲಿ ಇದು ಕ್ರಾಸ್ ಆದರೆ ಇನ್ನೊಂದು ಪ್ರಶ್ನೆ ಪತ್ರಿಕೆ ಅಪ್ಲೋಡನ್ನು ಮಾಡಿಕೊಡ್ತೇನೆ ಅಂತ. ಆ ಪ್ರಶ್ನೆ ಪತ್ರಿಕೆಯಿಂದನೂ ಬಹಳ ಪ್ರಶ್ನೆಗಳು ರಿಪೀಟ್ ಆಗಿರುವಂಥದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಮುಂದಿನ ದಿನಗಳಲ್ಲೂ ಇರಲಿ ಅಂತ ನಾವು ಕೇಳಿಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಜೊತೆಗೆ ನಿಮ್ಮ ಜೂನಿಯರ್ಸ್ಗಳಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ರೆಕಮೆಂಡ್ ಮಾಡಿ. ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಬೇಕಾಗಿರುವಂಥ ಪ್ರತಿಯೊಂದು ಸಬ್ಜೆಕ್ಟಿನ ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸು, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸು ಹಾಗೂ ಬೇರೆ ಸಬ್ಜೆಕ್ಟಿನ ಜಿಯೋಗ್ರಫಿ, ಹೀಗೆ ಪ್ರತಿಯೊಂದು ಸಬ್ಜೆಕ್ಟಿನ ಎಲ್ಲ ಕೀ ಆನ್ಸರ್ಗಳನ್ನು ಬೋರ್ಡ್ ವತಿಯಿಂದ ಕೊಟ್ಟಿರುವುದನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ದಯವಿಟ್ಟು ಅದನ್ನು ಒಮ್ಮೆ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಏನಾದರೂ ಲೋಪದೋಷವಿದ್ದಲ್ಲಿ ನಮಗೆ ಕಮೆಂಟ್ ಮಾಡಿದರೆ ನಾವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಗೆ ಅಬ್ಜೆಕ್ಷನನ್ನು ಸಲ್ಲಿಸಬಹುದಾಗಿದೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಗಾಡ್ ಬ್ಲೆಸ್ ಯು ಆಲ್.